ತಾರೀಕು ಬಂದಿದೆ 6 ಗಂಟೆಗೆ ಆಪ್ರೇಷನ್ ಅಂತ. 6 ಗಂಟೆಗೆ ಬಂದಾಗ 2ನೇದು ಆಪ್ರೇಷನ್ ನಮ್ಮ ಈಗ 4ನೇದು ಮಾಡಿರೋದು ಆಪ್ರೇಷನ್. 4ನೇದು ಮಾಡಿದೀಗ 2 ಮಕ್ಕಳು ನನಗೆ ಆಗಿರೋ ಗಂಡು ಮಕ್ಕಳು ಆದಮೇಲೆ ಆಪ್ರೇಷನ್ ಬಂದು ಇದು ದೊಡ್ಡ ಆಪ್ರೇಷನ್ ಅಂತ ಮಾಡ್ಯವ್ರೆ. ದೊಡ್ಡ ಆಪ್ರೇಷನ್ ಮಾಡಿದಾಗ ಅದು ಒಳಗೆ ಏನು ತೂಚಿಕ್ಕಾಗ ಹೊಟ್ಟೆಯಲ್ಲಿ ತೂಚಿಕ್ಕಾಗ ನಾರಾಯಣ ಸ್ವಾಮಿ ಡಾಕ್ಟ್ರು ಬಂದು ಎಲ್ಲ ರೆಡಿ ಮಾಡಿದ್ವಿ. ಸೂಜಿ ಎಲ್ಲ ರೆಡಿ ಮಾಡ್ಯಾವನು ನಾರಾಯಣ ಸ್ವಾಮಿ ಡಾಕ್ಟ್ರು. ಮತ್ತು 14 ದಿವಸ ಇಲ್ಲೇ ಇಟ್ಟಿದ್ವಿ. 7-8 ದಿವಸ ಊಟ ಇದೇ ಇಲ್ಲ ತಾಯಿಗೆ. ಮೂಗುಗೆ ಆಗಲು ಎಲ್ಲಿಂದ ಬಂದಾಗ ನನ್ನ ಮೇಲೆ ಸಿಸ್ಟರ್ಗಳೆಲ್ಲ ಅವಾಜ್ ಆಗಿದ್ಮೇಲೆ ಮತ್ತೆ ನಾನು ಬೈದಾಗ ನಾರಾಯಣ ಸ್ವಾಮಿ ಡಾಕ್ಟ್ರು ಬಂದು ಮತ್ತೆ ಎಲ್ಲ ನಾನು ಆಪ್ರೇಷನ್ ಮಾಡಿದಾಗ ವಾಣಿ ಮೇಡಮ್ ಅವರು ಕಟ್ ಮಾಡಿದರು. ನಾನೆಲ್ಲ ರೆಡಿ ಮಾಡಿದ್ದೀನಿ. ಮಾಡಿದಾಗ ರೆಡಿ ಆಗಿದೆ. ಇನ್ನೂ ಒಂದು 14 ದಿವಸ ನೋಡಬೇಕಪ್ಪ ಅಂದರು. ಊಟನೇ ಕೊಟ್ಟಿಲ್ಲ. ಎಲ್ಲ ಈ ರೀತಿ ಆಯಿತು. ಮತ್ತು ಗುರುವಾರ ಸಾಯಂಕಾಲ ಬಂದು ಎಲ್ಲ ಡಾಕ್ಟ್ರು, ಸಂತೋಷ್ ಡಾಕ್ಟ್ರು ಎಲ್ಲ ಸ್ಟಾಫ್ ಎಲ್ಲ ಬಂದು ಮಾತಾಡಿ ಎಲ್ಲ ಆರಾಮಾಗೈತಪ್ಪ, ಎಲ್ಲ ಫೋಟೋ ನೋಡು, ಎಲ್ಲ ವಾಸಿ ಆಗಿದೆ, ಈಗ ಕರ್ಕೊಂಡು ಹೋಗ್ಬೋದು. ನಾನು ಸಾಯಂಕಾಲ ಹಿಂಗೆ ಸ್ನಾನ ಮಾಡಿಲ್ಲ, 15 ದಿವಸ ಮೇಲೆ ಆಗಿತ್ತು ಸ್ನಾನ ಮಾಡಿಲ್ಲ. ನಾನು ಕರ್ಕೊಂಡು ಹೋದೆ. ಮತ್ತು ರಾತ್ರಿ ಭಾನುವಾರ ರಾತ್ರಿ ಏನಾಯ್ತಂತೆ ಸೊಂಟ ನೋವ್ತಾಯ್ತಂತೆ. ಮತ್ತು ಹಾಸ್ಪಿಟ್ಲಿಗೆ ಬಂದಿದ್ದೆ. ಹಾಸ್ಪಿಟ್ಲಲ್ಲಿ ಒಳಗೆ ಹೋದ್ವಿ, ತೀರೋಯ್ತು. ಇದು ಯಾಕಂದರೆ ಇದು ಆಪ್ರೇಷನ್ ಮಾಡವ್ರೆ. ಅದರಲ್ಲಿ ಏನು ಮಾಡಿದ್ರು ಗೊತ್ತಿಲ್ಲ. ಆಪ್ರೇಷನ್ ಮಾಡವ್ರೆ. ಇದೆಲ್ಲ ಹೇಳ್ತಾವ ಇಲ್ಲೊಂದು ಮಾಡವ್ರೆ. ಮಾಡಿಬಿಟ್ಟು ಇದು ನಮಗೆ ಏನು ಗೊತ್ತಾಗಿಲ್ಲ ಅಂತ ಎಲ್ಲ ನಮ್ಗೆ ಗೊತ್ತಾಗಿಲ್ಲ. ನಾನು ಅವಾಜ್ ಆದಮೇಲೆ ನಾರಾಯಣ ಸ್ವಾಮಿ ಡಾಕ್ಟ್ರು ಬಂದು ಈ ಥರ ಹಿಂಗೆ ಮಾಡಿದ್ದಾರೆ, ಕಟ್ ಮಾಡಿದ್ರು, ನಾನು ರೆಡಿ ಮಾಡಿದ್ದೀನಿ, ಎಲ್ಲ ವಾಸಿಯಾಗಿದೆ, ಎಲ್ಲ ಹಾಸ್ಪಿಟ್ಲ್ ಬಿಲ್ಲು ಎಲ್ಲ ಆಚೆನೆ, ಎಲ್ಲ ಇದೇ ಮೆಡಿಕಲ್ ಸ್ಟೋರಲ್ಲಿ 27,000 ಮೆಡಿಕಲ್ ಬಿಲ್ಲು ಎಲ್ಲ ಹಾಕಿದ್ರು. ಎತ್ಕೊಂಡು ಬಂದು ಎಲ್ಲ ನಂದೆ ಸ್ವಂತ. ಇವರಿಂದ ಏನು ಕೊಟ್ಟಿಲ್ಲ. ಗ್ಲುಕೋಸ್ ಬಾಟ್ಲು ಕೂಡ ಕೊಟ್ಟಿಲ್ಲ. ಆ ಥರ ಆಪ್ರೇಷನ್ ಯಾವುದು ನಾರ್ಮಲ್ ಡೆಲಿವರಿ, ಮುದ್ದೆನಲ್ಲಿ ನಾರ್ಮಲ್ ಡೆಲಿವರಿ ಅಷ್ಟೇ. ಎಲ್ಲ 2 ಮಕ್ಕಳು ನಾರ್ಮಲ್ ಡೆಲಿವರಿ. ಈಗ ನ್ಯಾಯ ಬೇಕು ನಮಗೆ. ನಮ್ಮ ಹೆಂಡತಿ ತೀರೋಗಿದೆ, 24 ವರ್ಷ ಅಷ್ಟೇ ತೀರೋಗಿದೆ. ತಾರೀಕು ಬಂದಿದೆ 6 ಗಂಟೆಗೆ ಆಪ್ರೇಷನ್ ಅಂತ. 6 ಗಂಟೆಗೆ ಬಂದಾಗ 2ನೇದು ಆಪ್ರೇಷನ್ ನಮ್ಮ ಈಗ 4ನೇದು ಮಾಡಿರೋದು ಆಪ್ರೇಷನ್. 4ನೇದು ಮಾಡಿದೀಗ 2 ಮಕ್ಕಳು ನನಗೆ ಆಗಿರೋ ಗಂಡು ಮಕ್ಕಳು ಆದಮೇಲೆ ಆಪ್ರೇಷನ್ ಬಂದು ಇದು ದೊಡ್ಡ ಆಪ್ರೇಷನ್ ಅಂತ ಮಾಡ್ಯವ್ರೆ. ದೊಡ್ಡ ಆಪ್ರೇಷನ್ ಮಾಡಿದಾಗ ಅದು ಒಳಗೆ ಏನು ತೂಚಿಕ್ಕಾಗ ಹೊಟ್ಟೆಯಲ್ಲಿ ತೂಚಿಕ್ಕಾಗ ನಾರಾಯಣ ಸ್ವಾಮಿ ಡಾಕ್ಟ್ರು ಬಂದು ಎಲ್ಲ ರೆಡಿ ಮಾಡಿದ್ವಿ. ಸೂಜಿ ಎಲ್ಲ ರೆಡಿ ಮಾಡ್ಯಾವನು ನಾರಾಯಣ ಸ್ವಾಮಿ ಡಾಕ್ಟ್ರು. ಮತ್ತು 14 ದಿವಸ ಇಲ್ಲೇ ಇಟ್ಟಿದ್ವಿ. 7-8 ದಿವಸ ಊಟ ಇದೇ ಇಲ್ಲ ತಾಯಿಗೆ. ಮೂಗುಗೆ ಆಗಲು ಎಲ್ಲಿಂದ ಬಂದಾಗ ನನ್ನ ಮೇಲೆ ಸಿಸ್ಟರ್ಗಳೆಲ್ಲ ಅವಾಜ್ ಆಗಿದ್ಮೇಲೆ ಮತ್ತೆ ನಾನು ಬೈದಾಗ ನಾರಾಯಣ ಸ್ವಾಮಿ ಡಾಕ್ಟ್ರು ಬಂದು ಮತ್ತೆ